ನ್ಯೂಸ್, ಇದು ನಿಮ್ಮ ಧ್ವನಿ. ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್, ಸಿಂಧನೂರಿನಲ್ಲಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ನಾಳೆಯೊಳಗೆ ಚುನಾವಣಾ ಬಾಂಡ್ ವಿವರವನ್ನು ಸಲ್ಲಿಸಿ, ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ಆದೇಶ. ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಲು ಕೆಪಿಆರ್ಎಸ್ ಮತ್ತು ರಾಜ್ಯ ರೈತ ಸಂಘ ಒತ್ತಾಯ. ಖರೀದಿಗೆ ಸರ್ಕಾರದಿಂದ ಆದೇಶ. ಪ್ರತಿದಿನ ರೈಲು ಬಿಟ್ಟ ಸುದ್ದಿ ಕೇಳುತ್ತಿರುವ ನಮ್ಮೂರಿನ ಜನ ನಮ್ಮ ಟ್ರೈನ್ ಯಾವಾಗ ಎನ್ನುತ್ತಿದ್ದಾರೆ. ನಾಡಿನ ಸಂಸ್ಕೃತಿ ಸಾಮರಸ್ಯದ ಸಂಕೇತವಾದ ಗೊರೆಬಾಳ್ ಶರಣಬಸವೇಶ್ವರ ಜಾತ್ರೆ. ಆರ್ಥಿಕ ಸಹಾಯಕ್ಕಾಗಿ ವಿಕಲಚೇತನ ಕ್ರಿಕೆಟ್ ಆಟಗಾರ ಹನುಮೇಶ್ ಮನವಿ. ವಾರ್ತೆಗಳ ವಿವರ. ಚುನಾವಣೆ ಬಾಂಡ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಇಂದು ಎಸ್ಬಿಐಯನ್ನು ತರಾಟೆಗೆ ತೆಗೆದುಕೊಂಡಿದೆ ಮತ್ತು ನಾಳೆ ಸಂಜೆಯೊಳಗೆ ಚುನಾವಣಾ ಆಯೋಗಕ್ಕೆ ವಿವರಗಳನ್ನು ನೀಡುವಂತೆ ಆದೇಶ ಮಾಡಿದೆ. ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರ ನೇತೃತ್ವದ ಹಾಗೂ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ, ಬಿ.ಆರ್. ಗವಾಯ್, ಜೆ.ಬಿ. ಪರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರ ಪೀಠ ಮೇಲಿನಂತೆ ಆದೇಶಿಸಿದೆ. ಸುಪ್ರೀಂ ಕೋರ್ಟ್ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಎಸ್ಬಿಐ ವಿರುದ್ಧ ಸಲ್ಲಿಸಿರುವ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ವಿಚಾರಣೆ ವೇಳೆ ಉಲ್ಲೇಖಿಸಿದೆ. ಚುನಾವಣಾ ಬಾಂಡ್ಗೆ ಸಂಬಂಧಿಸಿದ ಎಲ್ಲ ವಿವರಗಳನ್ನು, ವಿವಿಧ ಕಂಪನಿಗಳು ನೀಡಿದ ದೇಣಿಗೆ ಮತ್ತು ಯಾವ ಪಕ್ಷಕ್ಕೆ ನೀಡಲಾಯಿತು ಎಂಬ ವಿವರಗಳನ್ನು ನಾಳೆ ಸಂಜೆಯ ವೇಳೆಗೆ ಚುನಾವಣಾ ಆಯೋಗಕ್ಕೆ ನೀಡಬೇಕೆಂದು ನಿರ್ದೇಶನ ನೀಡಿದೆ. ಜೂನ್ 30ರವರೆಗೆ ಸಮಯ ಕೇಳಿದ ಎಸ್ಬಿಐ ಅರ್ಜಿಯನ್ನು ವಜಾಗೊಳಿಸಿದ ಸುಪ್ರೀಂ ಕೋರ್ಟ್, ಚುನಾವಣಾ ಆಯೋಗವು ಈ ವಿವರಗಳನ್ನು ಮಾರ್ಚ್ 15ರವರೆಗೆ ಸಂಜೆಯವರೆಗೆ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕೆಂದು ನಿರ್ದೇಶನ ನೀಡಿದೆ. ಹೇಗಾದರೂ ಮಾಡಿ ಕಾಲಾವಕಾಶ ಪಡೆಯಲು ಹಿಂಬಾಗಿಲು ಮೂಲಕ, ಅಂದರೆ ಎಸ್ಬಿಐ ಮೂಲಕ ಪ್ರಯತ್ನಿಸಿದ ಆಳುವ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಪ್ರಕಟಣೆಯಾದಲ್ಲಿ ಎಲ್ಲ ಪಕ್ಷಗಳ ಯಾರಿಂದ ಎಷ್ಟೆಷ್ಟು ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಪಡೆದರೂ, ಪ್ರತಿಯಾಗಿ ಯಾವ ಸೇವೆ ನೀಡಿದರು ಎನ್ನುವುದು ದೇಶದ ಜನರಿಗೆ ತಿಳಿಯಲಿದೆ. ತಿಳಿಯುತ್ತಾ ಅಥವಾ ಹೊಸ ತಂತ್ರ ಏನಾದರೂ ನಡೆಯುತ್ತಾ ಕಾದು ನೋಡಬೇಕು. ರೈತ ಎಲ್ಲಿವರೆಗೆ ತಾಳಿಯಾನು? ಮೊದಲು ಎರಡನೇ ಬೆಳೆ ಇಲ್ಲ, ಇತ್ತ ಮಾರುಕಟ್ಟೆಯಲ್ಲಿ ಜೋಳಕ್ಕೆ ಬೆಲೆ ಇಲ್ಲ, ಕಷ್ಟ ಹೇಳುತ್ತಿರೋದು. ಮಾರಲು ಸಿದ್ಧವಾದ ಮನಸ್ಸಿಗೆ ಸರ್ಕಾರ ಒಂದು ವೇಳೆ ನಾಳೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದರೆ ಏನು ಎನ್ನುವ ಹಿಂದೇಟು. ಆದರೂ ಮಾರ್ಚ್ 3ನೇ ವಾರ ಪ್ರಾರಂಭ ಆದರೂ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಆಗೋ ಲಕ್ಷಣ ಕಾಣುತ್ತಿಲ್ಲ. ಕೊಟ್ಟ ಗಡುವು ಮುಗಿಯಿತು. ರೈತರು ಕಚೇರಿ ಮುಂದೆ ಪ್ರತಿಭಟನೆ ಹಾಗೂ ರಸ್ತೆ ತಡೆ ನಡೆಸುವ ಮುಖ್ಯ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ನೀಡಿದರು. ಇಂದು ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭಿಸಲು ಆದೇಶ ಮಾಡಿದೆ. ತಾಲೂಕಿನ ಬಹುತೇಕ ಗ್ರಾಮಗಳ ರೈತರ ಮನೆ ಮುಂದೆ ಜೋಳದ ಚೀಲಗಳ ರಾಶಿ ಕಾಣುತ್ತಿದೆ. ಜೋಳ ಒಂದೇ ಈಗ ರೈತರ ಬದುಕಿನ ಆಶಾಕಿರಣ. ಎರಡನೇ ಬೆಳೆ ಇಲ್ಲ. ಏನಾದರೂ ಮಾಡಿ ತರಕಾರಿ ಬೆಳೆ ಬೆಳೆಯಬೇಕೆಂದರೆ ನೀರಿನ ಕೊರತೆ. ಕುಡಿಯಲು ನೀರಿಗೆ ಬರ ಇರುವಾಗ ಇನ್ನು ಬೆಳೆ ಬಗ್ಗೆ ಯೋಚಿಸುವ ಹಾಗಿಲ್ಲ. ಇಂದು ನಾಳೆ ಖರೀದಿ ಕೇಂದ್ರ ಪ್ರಾರಂಭ ಎನ್ನುತ್ತಲೇ ತಿಂಗಳಾಯಿತು. ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ದಿನಾಂಕ ಹೇಳುತ್ತಲೇ ಇದ್ದಾರೆ. ಕಾಲ ಕಳೆದು ರೈತರ ತಾಳ್ಮೆ ಕಟ್ಟೆ ಒಡೆದು ಹೋಯಿತು. ಇಂದು ಕೆಪಿಆರ್ಎಸ್ ಸಂಘಟನೆ ವತಿಯಿಂದ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ. ಅತ್ತ ದಿದ್ಗಿ ಕ್ರಾಸ್ ಬಳಿ ಕರ್ನಾಟಕ ರೈತ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕಾ ಘಟಕ ವತಿಯಿಂದ ದಿಗ್ಗಿ ಕ್ರಾಸ್ ಬಳಿ ರಸ್ತೆ ತಡೆ ಪ್ರಾರಂಭಿಸಿದರು. ಪ್ರತಿ ರೈತರಿಂದ
ಎಕರೆಗೆ 20 ಕ್ವಿಂಟಲ್ ಜೋಳ ಖರೀದಿ ಮಾಡಬೇಕು ಹಾಗೂ ಖರೀದಿ ಕೇಂದ್ರ ಕೂಡಲೇ ಪ್ರಾರಂಭಿಸಬೇಕು ಎನ್ನುವುದು ರೈತರ ಪ್ರಮುಖ ಬೇಡಿಕೆ ಆಗಿದೆ. ಮನವಿ ಸ್ವೀಕರಿಸಿದ ಅಧಿಕಾರಿಗಳು ಇಂದು ಅಥವಾ ನಾಳೆಯ ಒಳಗಾಗಿ ಖರೀದಿ ಕೇಂದ್ರ ಪ್ರಾರಂಭಿಸುವುದಾಗಿ ಭರವಸೆ ನೀಡಿದ ಬಳಿಕ ರೈತರು ರಸ್ತಾರೋಕೋ ನಿಲ್ಲಿಸಿದರು. ನಂತರ APMCಯಲ್ಲಿ ಸಭೆ ನಡೆಯುತ್ತಿದ್ದು ರಾಜ್ಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೆದ ಸಂದರ್ಭದಲ್ಲಿ ಸರ್ಕಾರದಿಂದ ಆದೇಶ ಹೊರಬಿದ್ದಿದ್ದು, ಆದೇಶದಂತೆ 2023-24 ಸಾಲಿನ ರಬಿಗೆ 1 ಲಕ್ಷ ಮೆಟ್ರಿಕ್ ಟನ್ ಜೋಳ ಖರೀದಿಗೆ ಅನುಮತಿ ನೀಡಲು ಹಾಗೂ ತಂತ್ರಾಂಶದಲ್ಲಿ ಅವಕಾಶ ಕಲ್ಪಿಸಿ ಖರೀದಿಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲಾಗಿದ್ದು, ಅದರ ಅನ್ವಯ ಇಂದು ಆದೇಶ ಸಂಖ್ಯೆ 16 RPR ದಂತೆ ಇಂದಿನಿಂದ 31/5/2024 ರೈತರಿಂದ ನೋಂದಣಿ, 1/4/24 31/5/24 ಅವಧಿಯವರೆಗೆ ಖರೀದಿ ಆದೇಶಿಸಲಾಗಿದೆ. ದಿದ್ಗಿ ಕ್ರಾಸ್ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ಗಿ, ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಹಂಚನಾಳ್, ಯೂಸುಫ್ ಖಾನ್ ಚಂದಾವಲಿ, ದುರ್ಗಪ್ಪ, ಹನುಮಂತಪ್ಪ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಘಟಕದ ಅಧ್ಯಕ್ಷ ನಿರುಪಾದಿ ಜಂಗಮರಾಟಿ, ರಾಮು ನಾಯಕ್ ಪುಲದಿನ್ನಿ, ಮೌಲಪ್ಪ ಗುರಯ್ಯಸ್ವಾಮಿ, ಹನುಮಂತ ನಾಯಕ, ನಾಗರಾಜ ದಿದ್ಗಿ ಮತ್ತು ತಹಸೀಲ್ ಕಚೇರಿ ಬಳಿ ನಡೆದ ಕಾರ್ಯಕ್ರಮದಲ್ಲಿ KPRS ಜಿಲ್ಲಾ ಉಪಾಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರ್, ಚನ್ನಬಸವ ಅಲವನೂರ್, ನಾಗರಾಜ್ ಮಾಡಸಿರ್ವಾರ್, ಮೌಲಾ ಸಾಬ್, ಶಿವಾರೆಡ್ಡಿ ಬೆಳಗುರ್ಕಿ ಸೇರಿದಂತೆ ಅನೇಕ ರೈತರು ಹಾಜರಿದ್ದರು. ನಮ್ಮ ಶಿವರಾಜ್ ಸರ್ AGM ಸಾಹೇಬರು ಹೇಳಿದ ಪ್ರಕಾರ ಒಂದು ಆದೇಶ ಬಂದಿದೆ. ಇನ್ನೊಂದು ಇದೇ ತಿಂಗಳ 15ನೇ ತಾರೀಕಿನಿಂದ ನೋಂದಣಿ ಮತ್ತು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡ್ತು ಅಂತೇಳಿ ಒಂದು ಮೇಲಿನ ಅಧಿಕಾರಿಗಳು ಆಶ್ವಾಸನೆ ಕೊಡ್ತಾರೆ. ಅದೇ ಥರನ ಆಶ್ವಾಸನೆ ಗ್ಯಾರಂಟಿ ನಾವು 15ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರಿಂದ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸಾಹೇಬರು ಕೂಡ ಒಬ್ಬರು ಹೇಳಿದರು, ಇಲ್ಲ DC ಸಾಹೇಬರು ಹೇಳ್ಯಾರ ಇದೇ ತಿಂಗಳ 15ನೇ ತಾರೀಕಿನಿಂದ ನಾವು ಸ್ಟಾರ್ಟ್ ಮಾಡೇ ಮಾಡ್ತು ಅಂತೇಳಿ ಅವರು ಕೂಡ ಆದೇಶ ಎಂಬ ಲೆಕ್ಕಕ್ಕೆ ಅವರು ಕೂಡ ಹೇಳ್ಯಾರ. ಅದಕ್ಕೆ ಇಲ್ಲಿ ನಾವು ಮುಂಜಾನೆ 11 ಗಂಟೆಯಿಂದ ಹಿಡಿದು 4:15 ಸುಮಾರಾಗಿದೆ, ಇಷ್ಟು ತಾಸುಗಳವರೆಗೆ ನಮ್ಮ ಶಿವರಾಜ್ ಸರ್ನ ನಮ್ಮ ರೈತ ಸಂಘಗಳು, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಎರಡೂ ಸಂಘಟನೆಗಳು ಕೂಡಿ ಇವರಿಗೆ ದಿಗ್ಬಂಧನ ಹಾಕಿ ಬಂಧನದಾಗಿಟ್ಟಿದ್ದೀವಿ. ಈಗ ಅವರ ಆಶ್ವಾಸನೆ ಕೊಟ್ಟದಕ್ಕೆ ನಾವು ಅವ್ರನ್ನ ದಿಗ್ಬಂಧನದಿಂದ ವಿಮುಕ್ತಗೊಳಿಸ್ತೀವಿ. ಒಂದು ವೇಳೆ 15ನೇ ತಾರೀಕಿಗೆ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡದೇ ಇದ್ದರೆ ನಾವು ತಹಸೀಲ್ ಆಫೀಸ್ ಕಡೆ ಹಾಗೂ ಮತ್ತು ರಸ್ತೆ ರೋಡ್ ಎರಡು ಕಡೆನೇ ಇವತ್ತು ಸಾವಿರಾರು ರೈತರು ಬಂದು ಹಗಲು ರಾತ್ರಿ ಮನೆಗೆ ಹೋಗ್ಲಾರ್ದಂಗೆ ಧರಣಿ ಸತ್ಯಾಗ್ರಹ ಮತ್ತು ರಸ್ತೆ ರೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಂತ ಗ್ಯಾರಂಟಿ ಅಂತ ಈ ಮೂಲಕ ನಾವು ತಿಳಿಸ್ತೀವಿ. 15ನೇ ತಾರೀಕು ಇವರೇನು ಅಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ, ನಾವು 15ರೊಳಗಾಗಿ ಪ್ರಾರಂಭ ಮಾಡ್ತೀವಿ ಅಂತ. ಇವ್ರ ಮಾತೇನಾದ್ರು ತಪ್ಪಾಯಿತು ಅಂತಂದರೆ, ಈ ಮಾತಿನ ಪ್ರಕಾರ ಅಧಿಕಾರಿಗಳು ನಡ್ಕೊಳ್ಳಿಲ್ಲ ಅಂತಂದರೆ ನಾವು 16ನೇ ತಾರೀಕಿಗೆ ಹರಗಿನ ಮರ ಕ್ಯಾಂಪ್ನಲ್ಲಿ ರಸ್ತೆ ತಡೆ ಮಾಡ್ತೀವಿ. ಅದಕ್ಕೆ ಏನೋ ನಾವು 15ರೊಳಗೆ ನಾವು ಮಾಡ್ತೀವಿ ಅಂತ ಇವ್ರು ಹೇಳಕತ್ತಾರೆ. ಅದಕ್ಕಾಗಿ ನಾವು ಈ ದಿಗ್ಬಂಧನೆಯಿಂದ ಅವರನ್ನು ಬಿಡುಗಡೆ ದಿಗ್ಬಂಧನೆಯಿಂದ ನಾವು ಏನು ಕೂಡ ಹಾಕಿದ್ವಿ ಅವ್ರಿಗೆ ನಾವು ಬಿಡುಗಡೆಗೊಳಿಸ್ತೀವಿ. ತಕ್ಷಣವಾಗಿ ನಮ್ಮ ಈ ಕೆಲಸ ಆಗದೇ ಇದ್ದರೆ ನಮ್ಮ ಚಳವಳಿ ಯಾವತ್ತೂ ನಿಲ್ಲಲ್ಲ. ಪ್ರತಿದಿನ ಅಲ್ಲಿ ಇಲ್ಲಿ ರೈಲ್ವೆ ಸ್ಟೇಷನ್ ಮೇಲ್ದರ್ಜೆಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ರೈಲ್ವೆ ಉದ್ಘಾಟನೆ ಮೋದಿಯಿಂದ ಎಂದು ಕೇಳಿ ಬೇಸತ್ತ ಸಿಂಧನೂರಿನ ನಾಗರಿಕರು ನಮ್ಮೂರಿಗೆ ಯಾವಾಗ ಟ್ರೈನು ಎಂದು ಸಂಸದರನ್ನು ಕೇಳುತ್ತಿದ್ದಾರೆ. ಪ್ರತಿದಿನ ರೈಲ್ವೆ ಸ್ಟೇಷನ್ಗೆ ಹೋಗಿ ಅದರ ಅಂದ ಚಂದ ನೋಡುತ್ತಾ ಯಾವಾಗ ಇಲ್ಲಿಂದ ನಾವು ಟ್ರೈನ್ ಏರಿ ಹುಬ್ಳಿಗೋ ಅಥವಾ ಬೆಂಗಳೂರಿಗೋ ಹೋಗಬಹುದು ಎಂದು ದಿನ ಮಾತಾಡಿದ್ದು. ಇಲ್ಲ, ಈ ವಾರ ಆಗ್ಬೋದು, ಮುಂದಿನ ವಾರ ಆಗ್ಬೋದು ಎಂದು ಕನಸು ಕಂಡಿದ್ದು. ಆದ್ರೆ ಇನ್ನೂ ಆಗಿಲ್ಲ. ಸುಮ್ಮನೆ ಇರೋಕ್ಕೂ ಆಗುತ್ತಿಲ್ಲ. ಯಾಕಂದ್ರೆ ದಿನ ಅಲ್ಲಿ ಇಲ್ಲಿ ರೈಲ್ವೆ ಸುದ್ದಿ ಕೇಳಿ ನಮಗೂ ಆಸೆ.
ಇನ್ನೇನು ಚುನಾವಣಾ ಹತ್ತಿರ ಆಗೋದ್ರಿಂದ ಡೇಟ್ ಘೋಷಣೆ ಆಗೋದ್ರೊಳಗೆ ನಮ್ಮೂರಿಗೂ ರೈಲ್ವೆ ಬರಬಹುದು ಅನ್ನುವ ಭರವಸೆ ಇದೆ. ಬರುತ್ತೋ ಅಥವಾ ಈ ಚುನಾವಣೆಯಲ್ಲಿ ಎಲೆಕ್ಷನ್ ನಿಂತವರ ಮಾತಿನಲ್ಲಿ ರೈಲು ಬಿಡುವ ಮಾತು ಕೇಳುವ ಪರಿಸ್ಥಿತಿ ಬರುತ್ತಾ? ಕಾದು ನೋಡಬೇಕು. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೊರೆವಾಳ್ ಗ್ರಾಮದ ಶರಣಬಸವೇಶ್ವರರ 45ನೇ ಜಾತ್ರಾ ಮಹೋತ್ಸವ 9/3/24 ಜರುಗಿತು. ಜಾತ್ರೆ ಅಂಗವಾಗಿ ನೂತನ ಮಹಾರಥ ಲೋಕಾರ್ಪಣೆ ಹಾಗೂ ಪ್ರವಚನ ನಡೆಯಿತು. ಪ್ರವಚನಕ್ಕೆ ಆಗಮಿಸಿದ ಮುಸ್ಲಿಂ ಮುಖಂಡರನ್ನು ಗ್ರಾಮದ ಮುಖಂಡರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಗೊರೆವಾಳ್ ಗ್ರಾಮದ ಶರಣಬಸವೇಶ್ವರ 45ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಬಸವ ಪುರಾಣ ಪ್ರವಚನ ಹಾಗೂ ನೂತನ ಮಹಾರಥದ ಲೋಕಾರ್ಪಣೆ ಕಾರ್ಯಕ್ರಮ ಮಹೋತ್ಸವದ ನಿಮಿತ್ತ ಪ್ರವಚನ ಕಾರ್ಯಕ್ರಮವನ್ನು ದೇವಸ್ಥಾನದ ಸಮಿತಿ ಹಾಗೂ ಸಮಸ್ತ ಗೊರೆವಾಳ್ ಗ್ರಾಮದ ಹಿರಿಯರು ಮತ್ತು ಯುವಕರು, ಗ್ರಾಮದ ತಾಯಂದಿರು ಸೇರಿ ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಸಿಂಧನೂರಿನ ಮುಸ್ಲಿಂ ಮುಖಂಡರು ಹಾಜರಾಗಿ ಸೌಹಾರ್ದತೆಯ ಸಂದೇಶವನ್ನು ಸಾರಿದರು. ಸಾಮರಸ್ಯದ ಬದುಕು ನಮ್ಮದಾಗಬೇಕು ಎಂದು ಪ್ರವಚನಕಾರರಾದ ಶ್ರೀ ಅನ್ನದಾನಯ್ಯ ಸ್ವಾಮೀಜಿ ಇಲ್ಕಲ್ ಇವರು ಪ್ರವಚನದಲ್ಲಿ ಸಾರುತ್ತಾ ಕಾರ್ಯಕ್ರಮಕ್ಕೆ ಬಂದ ಮುಸ್ಲಿಂ ಮುಖಂಡರನ್ನು ಶ್ಲಾಘಿಸಿದರು. ಜಮಾತೆ ಇಸ್ಲಾಂ ಹಿಂದ್ ಅಧ್ಯಕ್ಷರಾದ ಹುಸೇನ್ ಸಾಬ್ ಹಾಗೂ ಸಿಂಧನೂರಿನ ಮುಖಂಡರಾದ ಬಾಬರ್ ಬಾಷಾ, ಜಿಲಾನಿ ಬಾಷಾ, ಬಾಬರ್ ಬೇಗ್, ಹುಸೇನ್ ಬಾಷಾ ಶಿಕ್ಷಕರು, ಖಾದರ್ ಸುಬಾನಿ, ಬಾಬು ಸಾಬ್, ಇಕ್ಬಲ್ ಸಾಬ್ ಹಣಿಗಟ್ಟಿ, ಖಾಸಾಪದ ಪಂಪಯ್ಯ ಸ್ವಾಮಿ ಸಾಲಿಮಠ್, ಬಸೀರ್ ಅಹಮ್ಮದ್, ಅನ್ವರ್ ಮಿಯಾ ಇನ್ನಿತರ ಮುಸ್ಲಿಂ ಬಾಂಧವರನ್ನು ದೇವಸ್ಥಾನದ ಅಧ್ಯಕ್ಷರಾದ ಭೀಮನಗೌಡರು ಹಾಗೂ ಶಿವನಗೌಡರು ಮತ್ತು ಗ್ರಾಮದ ಹಿರಿಯರು, ಯುವಕರು ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಇದು ಒಂದು ಅಪರೂಪದ ಸೌಹಾರ್ದ ಪರಂಪರೆ ಸಾರುವ ಹಾಗೂ ಮುಂದುವರಿಸುವ ಗಳಿಗೆಗೆ ಸಾಕ್ಷಿಯಾಯಿತು. ಕೈಕಾಲು ಸರಿಯಿದ್ದು ಸರಿಯಾಗಿ ಆಟ ಆಡಲು ಬಾರದ ಸಂದರ್ಭದಲ್ಲಿ ವಿಕಲಚೇತನ ಯುವಕನೊಬ್ಬ ಅಂಗಾಂಗ ಸರಿ ಇರುವ ಯುವಕರು ನಾಚುವಂತೆ ಕ್ರಿಕೆಟ್ ಆಡೋ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಈಗ ತನಗೆ ಹಣಕಾಸಿನ ಅವಶ್ಯಕತೆ ಇದ್ದು ದಾನಿಗಳು ಸಹಾಯ ಮಾಡಲು ಕೋರಿದ್ದಾನೆ. ಮಸ್ಕಿ ತಾಲೂಕಿನ ಉದ್ಬಾಳ್ ಯು ಗ್ರಾಮದ ವಿಕಲಚೇತನ ಯುವಕ ಹನ್ಮೇಶ್ ನಾಯ್ಕ್ ಕಡು ಬಡತನದಲ್ಲಿ ಅವರಿವರ ಹತ್ತಿರ ಹಣಕಾಸಿನ ಸಹಾಯ ಪಡೆದು ಕ್ರಿಕೆಟ್ ಆಡುವ ಮೂಲಕ ಇಂದು ರಾಜ್ಯ ಮಟ್ಟದ ಕ್ರಿಕೆಟ್ ಆಟಗಾರನಾಗಿ ಬೆಳೆದು ನಿಂತಿದ್ದಾನೆ. ಆದರೆ ಈತನಿಗೆ ಈಗ ಹಣಕಾಸಿನ ಕೊರತೆ ಕ್ರಿಕೆಟ್ ಆಟಕ್ಕೆ ತೊಡಕಾಗುತ್ತಿದೆ. ಹನುಮೇಶ್ ನಾಯಕ್ ಉದ್ಬಾಳ್ ಯು ಇವರು ಬೆಂಗಳೂರು, ಗುಜರಾತ್, ಗೋವಾ, ಮಹಾರಾಷ್ಟ್ರ, ಮೈಸೂರು, ಚೆನ್ನೈ, ತಮಿಳುನಾಡು ರಾಜ್ಯ ಮಟ್ಟದ ವಿಕಲಚೇತನರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆಕರ್ಷಕ ಆಟ ಪ್ರದರ್ಶಿಸುವ ಮೂಲಕ ಕ್ರಿಕೆಟ್ ತಂಡದ ಮುಖ್ಯಸ್ಥರ ಮೆಚ್ಚುಗೆ ಗಳಿಸಿದ್ದಾರೆ. ಇದೇ ತಿಂಗಳು 15ರಿಂದ 19ನೇ ತಾರೀಕು ತನಕ ಗುಜರಾತ್ ರಾಜ್ಯದ ಮಾಯಾಸನ್ ಜಿಲ್ಲೆಯ ಸಂಕಳ್ಚಂದ್ ಯೂನಿವರ್ಸಿಟಿ ಕ್ರೀಡಾಂಗಣದಲ್ಲಿ ರಾಷ್ಟ್ರ ಮಟ್ಟದ ಕ್ರಿಕೆಟ್ ಟೂರ್ನಿ ನಡೆಯಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 16 ಕ್ರೀಡಾಪಟುಗಳು ಆಯ್ಕೆಯಾಗಿದ್ದು, ಅದರಲ್ಲಿ ರಾಯಚೂರಿನ ಮಸ್ಕಿ ತಾಲೂಕಿನ ಉದ್ಬಾಳ್ ಯು ಗ್ರಾಮದ ಹನ್ಮೇಶ್ ನಾಯಕ್ ಆಯ್ಕೆಯಾಗಿದ್ದಾರೆ ಎಂದು ರಾಜ್ಯದ ವೀಲ್ಚೇರ್ ತಂಡದ ಅಧ್ಯಕ್ಷರಾದ MR ಮಹೇಶ್ ಗೌಡ, ಪ್ರಧಾನ ಕಾರ್ಯದರ್ಶಿಯಾದ ಮಹೇಶ್ ಹಗಳೆ ಎಸ್ ನ್ಯೂಸ್ಗೆ ಮಾಹಿತಿ ನೀಡಿದರು. ಭಾರತ ಸುಪ್ರೀಂ ಕೋರ್ಟಿನ ಪ್ರೇರಣೆಯಂತೆ ಈ ತಂಡಗಳನ್ನು ರಚಿಸಲಾಗಿದೆ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ವೀಲ್ಚೇರ್ ಕ್ರಿಕೆಟ್ ಇದಾಗಿದೆ. ಗುಜರಾತ್ನಲ್ಲಿ ಮಾರ್ಚ್ 15ರಿಂದ 19ರ ತನಕ ನಡೆಯುವ ಕ್ರಿಕೆಟ್ ಟೂರ್ನಿಯನ್ನು ದಿವ್ಯಾಂಗ್ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಆಫ್ ಇಂಡಿಯಾ ನಡೆಸಿಕೊಡಲಿದೆ. ಇದರಲ್ಲಿ ದೇಶದ ಸುಮಾರು 8 ರಾಜ್ಯಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ತಂಡದ ಮಹೇಶ್ ತೋಟದ್ ಬಿಜಾಪುರ್ ನಾಯಕರಾಗಿದ್ದಾರೆ. ಜಿಲ್ಲೆಯಿಂದ ಗುಜರಾತಿಗೆ ಹೋಗಿ ಆಟ ಆಡಿ ಬರಲು ಬಸ್ ಚಾರ್ಜ್, ವಸತಿ, ಊಟ ಹಾಗೂ ಕಿಟ್ಗಳನ್ನು ಖರೀದಿಸಲು ಈ ಪ್ರತಿಭಾವಂತ ಯುವ ವಿಕಲಚೇತನ ಆಟಗಾರ ಹನ್ಮೇಶ್ಗೆ ಹಣಕಾಸಿನ ತೊಂದರೆ ಆಗಿದೆ. ಹೇಗೋ ಕಷ್ಟಪಟ್ಟು ಆಟ ಆಡಿ ಗುಜರಾತಿಗೆ ಆಯ್ಕೆಯಾಗಿದ್ದಾನೆ. ಈಗ ನನಗೆ ಗುಜರಾತಿಗೆ ಹೋಗಿ ಬರಲು ಹಣದ ಅವಶ್ಯಕತೆ ಇದೆ. ಇಲ್ಲಿ ತನಕ ನಾನು ಅವರಿವರ ಹತ್ತಿರ ಹಣ ಸಹಾಯ ಪಡೆದು ವಿವಿಧ ರಾಜ್ಯಗಳಿಗೆ ಹೋಗಿ ಆಟ ಆಡಿ ಬಂದಿದ್ದೇನೆ. ಗುಜರಾತ್ ರಾಷ್ಟ್ರೀಯ ವಿಕಲಚೇತನರ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸಲು ಹಣಕಾಸಿನ ತೊಂದರೆ ಇದ್ದು
ಮಸ್ಕಿ ಬ್ರಾಂಚ್ SBI ಬ್ಯಾಂಕ್ ಖಾತೆ ನಂಬರ್ 39 69 62 64 33 8. ನನ್ನ ದೂರವಾಣಿ ನಂಬರ್ 96 63 32 79 73. ಈ ನಂಬರಿಗೆ ಸಂಪರ್ಕ ಮಾಡಿ ಹಣಕಾಸಿನ ಸಹಾಯ ಮಾಡುವಂತೆ ಹನ್ಮೇಶ್ ನಾಯಕ್ ದಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾನೆ. ಈ ಸದ್ಯಕ್ಕೆ ಸೆಲೆಕ್ಷನ್ ಆಗಿರುತ್ತೇನೆ. ಇದು ನನ್ನ ಕ್ರಿಕೆಟ್ ಸೆಲೆಕ್ಷನ್ ಲೆಟರ್ ಆಗಿರುತ್ತದೆ. ಇದು ನಾನು ಭಾಗವಹಿಸಿದ ಎಲ್ಲ ಸರ್ಟಿಫಿಕೇಟ್ಗಳು ಇದ್ದಾವೆ. ನನ್ನ ಹತ್ರ ಭಾಳಷ್ಟು ಸರ್ಟಿಫಿಕೇಟ್ಗಳು ಇದ್ದಾವೆ. ಅದಕ್ಕೆ ಯಾವ ಥರ ಸಹಕಾರ ಇಲ್ಲ. ಅದರಿಂದ ನನಗೆ ಮುಂದಿನ ದಿನಮಾನಗಳಲ್ಲಿ ನನಗೆ ಗುಜರಾತ್ನಲ್ಲಿ ನಡೀತಕ್ಕಂಥ ಟೂರ್ನಮೆಂಟಿಗೆ ಇದೇ 15ರಿಂದ 24ರವರೆಗೆ ರಾಜ್ಯ ಮಟ್ಟ ವೀಲ್ಚೇರ್ ಕ್ರಿಕೆಟ್ ಪಂದ್ಯಾವಳಿದೆ ಹೋಗಲು ನನಗೆ ಭಾಳ ಕಷ್ಟ ಇದ್ದರಿಂದ ಕಿಟ್ಟು ಮತ್ತು ನನಗೆ ಪ್ರಾಕ್ಟೀಸಿಗೆ ಭಾಳ ಬಡತನದ ಇರುವುದರಿಂದ ನನಗೆ ಭಾಳ ಕಷ್ಟ ಇದೆ. ಅದಕ್ಕೋಸ್ಕರ ನಾನು ಗೌರ್ಮೆಂಟಿಗೆ ಮತ್ತು ನನ್ನ ಸಂಘ ಸಂಸ್ಥೆಗಳಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಗುಜರಾತ್ನಲ್ಲಿ ನಡ್ತಕ್ಕಂಥ ಕ್ರಿಕೆಟ್ ಪಂದ್ಯಗಳಿಗೆ ಹೋಗಿ ಬರಲಿಕ್ಕೆ ವಸತಿ ಹೋಗಿ ಬರಲಿಕ್ಕೆ ಚಾರ್ಜು ಮತ್ತು ವಸತಿ ಕಿಟ್ ಮಾಡಲು ವಿನಂತಿ ಮಾಡಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯೊಳಗೆ ಚುನಾವಣಾ ಬಾಂಡ್ ವಿವರವನ್ನು ಸಲ್ಲಿಸಿ, SBIಗೆ ಸುಪ್ರೀಂ ಕೋರ್ಟ್ ಆದೇಶ. ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಲು KPRS ಮತ್ತು ರಾಜ್ಯ ರೈತ ಸಂಘ ಒತ್ತಾಯ. ಖರೀದಿಗೆ ಸರ್ಕಾರದಿಂದ ಆದೇಶ. ಪ್ರತಿದಿನ ರೈಲು ಬಿಟ್ಟ ಸುದ್ದಿ ಕೇಳುತ್ತಿರುವ ನಮ್ಮೂರಿನ ಜನ ನಮ್ಮ ಟ್ರೈನ್ ಯಾವಾಗ ಎನ್ನುತ್ತಿದ್ದಾರೆ. ನಾಡಿನ ಸಂಸ್ಕೃತಿ ಸಾಮರಸ್ಯದ ಸಂಕೇತವಾದ ಗೊರೆಬಾಳ್ ಶರಣಬಸವೇಶ್ವರ ಜಾತ್ರೆ. ಆರ್ಥಿಕ ಸಹಾಯಕ್ಕಾಗಿ ವಿಕಲಚೇತನ ಕ್ರಿಕೆಟ್ ಆಟಗಾರ ಹನುಮೇಶ್ ಮನವಿ. ಪ್ರಭಾಕರ್ ಚಿಣಿ ಕೊಪ್ಪಳ ಕ್ಷೇತ್ರದ ಬಿಜೆಪಿ MP ಟಿಕೆಟ್ ಆಕಾಂಕ್ಷಿ. ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ OBC ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳ MP ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಉಪ್ಪಾರ್ ಸಮಾಜದ ನಾಯಕರಾಗಿರುವ ಚಿಣಿಯವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡವೂ ಹೆಚ್ಚಾಗಿದೆ. ಕ್ಷೇತ್ರದ ತುಂಬ ಇವರ ಹೆಸರು ಕೇಳಿಬರುತ್ತಿದೆ. ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿಯವರ ಪಾತ್ರ ಹೆಚ್ಚಿದೆ. ಕ್ಷೇತ್ರದ ತುಂಬ ಸಕ್ರಿಯರಾಗಿರುವ ಚಿಣಿಯವರಿಗೆ ಅಪಾರ ಅಭಿಮಾನಿ ಬಳಗವಿದೆ. ಸಮಾಜದ ಬೆಂಬಲವೂ ಇದೆ. ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ. ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರವಾದುದು. ಯಶಸ್ವಿ ನೌಕರ ಯಶಸ್ವಿ ನಾಯಕನಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ. ಕೊಪ್ಪಳ ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು, ಅಭಿಮಾನಿಗಳು, ಸಾರ್ವಜನಿಕರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿಣಿಯವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ OBC ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ OBC ಅಭ್ಯರ್ಥಿಗಳೇ ಇವರಿಗೆ ಆರಿಸಿ ಬಂದಿದ್ದಾರೆ. ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ OBC ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ. ಚಿಣಿಯವರು ಅಕ್ಟೋಬರ್ 30ರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು, ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಸೆಳೆದುಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು. ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿಣಿಯವರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ S ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. S ನ್ಯೂಸ್, ಇದು ನಿಮ್ಮ ಧ್ವನಿ.